10ನೇ ತರಗತಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಸೆಕೆಂಡ್ ಲ್ಯಾಂಗ್ವೇಜ್ ದ್ವಿತೀಯ ಭಾಷೆ ಇಂಗ್ಲಿಷ್ ಕಲಿಯುವುದು ಈಗ ತುಂಬಾ ಸುಲಭ. ಶಾಲೆಯಲ್ಲಿ ಇಂಗ್ಲಿಷ್ ಅರ್ಥವಾಗ್ತಿಲ್ಲ ಅನ್ನೋ ಚಿಂತೆ ಬೇಡ. ಈಗ ನಿಮ್ಮ ಮನೆಯಲ್ಲೇ ಕುಳಿತು ಪ್ರತಿಯೊಂದು ಪದ ಹಾಗೂ ಪ್ರತಿಯೊಂದು ವಾಕ್ಯವನ್ನು ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಬಹುದು ಮತ್ತು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು. ಕನ್ನಡ ಭಾಷೆ ಗೊತ್ತಿರುವ ಯಾವುದೇ ಪೋಷಕರು ಈ ವಿಡಿಯೋ ಸರಣಿ ಮೂಲಕ ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ಅಭ್ಯಾಸ ಮಾಡುವುದರಲ್ಲಿ ಸಹಾಯ ಮಾಡಬಹುದು. ಟೀಮ್ ಅಂಡ್ ಗ್ರೋ ಚಾನೆಲ್ಗೆ ಆದರದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮೊದಲನೇ ಪಾಠ ಅ ಹೀರೋ ಇದರ 2ನೇ ಪುಟದ ಪ್ರತಿಯೊಂದು ಪದ ಮತ್ತು ವಾಕ್ಯದ ಅರ್ಥದೊಂದಿಗೆ ತುಂಬಾ ಸರಳವಾಗಿ ಕಲಿಯೋಣ. Now read the story to know how a child became a hero overnight. Now, ಈಗ read story ಕಥೆ to know ತಿಳಿಯಲು. How ಹೇಗೆ child ಮಗು became ಆಯಿತು ಬದಲಾಯಿತು. hero ನಾಯಕ ವೀರ. overnight ರಾತ್ರೋರಾತ್ರಿ ಕ್ಷಣಾರ್ಧದಲ್ಲಿ. ಒಂದು ಮಗು ರಾತ್ರೋರಾತ್ರಿ ಹೇಗೆ ವೀರನಾಗಿ ಹೀರೋ ಆಗಿ ಬದಲಾಯಿತು ಎಂದು ತಿಳಿಯಲು ಈಗ ಈ ಕಥೆಯನ್ನು ಓದಿರಿ. ಬಿಕಮ್ ಬಿಕೇಮ್ ಇದು ಬಿಕಮ್ನ ಪಾಸ್ಟ್ ಟೆನ್ಸ್ ಭೂತಕಾಲ ರೂಪವಾಗಿದೆ. ಓವರ್ನೈಟ್ ಇದು ಇಲ್ಲಿ ಆಡ್ವರ್ಬ್ ಕ್ರಿಯಾವಿಶೇಷಣಾಗಿ ಬಳಕೆಯಾಗಿದೆ. ಫಾರ್ ಸ್ವಾಮಿ ಈವೆಂಟ್ಸ್ ಟುಕ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಫಾರ್ ಸ್ವಾಮಿ ಈವೆಂಟ್ಸ್ ಘಟನೆಗಳು ಟುಕ್ ತೆಗೆದುಕೊಂಡವು, ಅನ್ಎಕ್ಸ್ಪೆಕ್ಟೆಡ್ ಅನಿರೀಕ್ಷಿತ, ಟರ್ನ್ ತಿರುವು. ಸ್ವಾಮಿಯ ಪಾಲಿಗೆ ಘಟನೆಗಳು ಒಂದು ಅನಿರೀಕ್ಷಿತ ತಿರುವನ್ನು ಪಡೆದುಕೊಂಡವು. ಆಡ್ಜೆಕ್ಟಿವ್ ವಿಶೇಷಣ. ಅನ್ಎಕ್ಸ್ಪೆಕ್ಟೆಡ್ ಎಂಬುದು ಟರ್ನ್ ನಾಮಪದವನ್ನು ವರ್ಣಿಸುವ ವಿಶೇಷಣವಾಗಿದೆ. ಟೇಕ್ ಟುಕ್ ಇದು ಅಕರ್ಮಕವಾಗಿ ಭೂತಕಾಲದಲ್ಲಿದೆ. Father looked over the newspaper he was reading under the hall lamp and said, looked over ಮೇಲಕ್ಕೆ ನೋಡುವುದು, ಪರಿಶೀಲಿಸು. ನ್ಯೂಸ್ ಪೇಪರ್ ಸುದ್ದಿಪತ್ರಿಕೆ. ರೀಡಿಂಗ್ ಓದುತ್ತಿದ್ದ. ಅಂಡರ್ ಕೆಳಗೆ. ಹಾಲ್ ಲ್ಯಾಂಪ್ ಹಾಲಿನ ದೀಪ. ಸೆಡ್ ಹೇಳಿದನು. ತಂದೆಯು ಹಾಲಿನ ದೀಪದ ಕೆಳಗೆ ತಾವು ಓದುತ್ತಿದ್ದ ದಿನಪತ್ರಿಕೆಯ ಮೇಲಿಂದ ಕಣ್ಣು ಹಾಯಿಸಿ ಸ್ವಾಮಿಯನ್ನು ನೋಡಿ ಹೀಗೆ ಹೇಳಿದರು. ಫ್ರೇಸಲ್ ವರ್ಬ್ ಲುಕ್ಡ್ ಓವರ್ ಎಂದರೆ ಪತ್ರಿಕೆಯನ್ನು ನೋಡುತ್ತಲೇ ಮೇಲಕ್ಕೆ ಕಣ್ಣೆತ್ತಿ ನೋಡುವುದು ಎಂದರ್ಥ. ಪ್ರೆಪೊಸಿಷನ್ ಉಪಸರ್ಗಾವ್ಯಯ. ಅಂಡರ್ ಎಂಬುದು ಸ್ಥಳವನ್ನು ಸೂಚಿಸುತ್ತದೆ. ಸ್ವಾಮಿ, listen to this. News has been received about the bravery of a village lad who, while returning home by the jungle path, came face to face with a tiger. Listen to ಕೇಳಿಸಿಕೋ. ನ್ಯೂಸ್ ಸುದ್ದಿ. ರಿಸೀವ್ಡ್ ಸ್ವೀಕರಿಸಲಾಗಿದೆ, ಬಂದಿದೆ. ಬ್ರೇವರಿ ಧೈರ್ಯ, ಶೌರ್ಯ. ವಿಲೇಜ್ ಲ್ಯಾಡ್ ಹಳ್ಳಿಯ ಹುಡುಗ. ವೈಲ್ ರಿಟರ್ನಿಂಗ್ ಹಿಂದಿರುಗುವಾಗ. ಜಂಗಲ್ ಪಾತ್ ಕಾಡಿನ ದಾರಿ. ಕೇಮ್ ಫೇಸ್ ಟು ಫೇಸ್ ಮುಖಾಮುಖಿಯಾದನು. ಸ್ವಾಮಿ, ಇದನ್ನು ಕೇಳು. ಕಾಡಿನ ದಾರಿಯ ಮೂಲಕ ಮನೆಗೆ ಹಿಂದಿರುಗುವಾಗ ಹುಲಿಯೊಂದಿಗೆ ಮುಖಾಮುಖಿಯಾದ ಹಳ್ಳಿಯ ಹುಡುಗನೊಬ್ಬನ ಶೌರ್ಯದ ಬಗ್ಗೆ ಸುದ್ದಿ ಬಂದಿದೆ. ಪ್ಯಾಸಿವ್ ವಾಯ್ಸ್ ಕರ್ಮಣಿ ಪ್ರಯೋಗ. ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಎಂಬುದು ಪ್ರೆಸೆಂಟ್ ಪರ್ಫೆಕ್ಟ್ ಪ್ಯಾಸಿವ್ ರೂಪದಲ್ಲಿದೆ. ಇಡಿಯಮ್ ಫೇಸ್ ಟು ಫೇಸ್ ಎಂದರೆ ಎದುರು ಬದುರಾಗುವುದು. The paragraph described the fight the boy had with the tiger and his flight up the tree where he stayed half a day till some people came that way and killed the tiger. Paragraph described ವರ್ಣಿಸಿತು. Fight ಹೋರಾಟ್. Flight ಓಡಿ ಹೋಗುವುದು, ಮರ ಹತ್ತುವುದು. Stayed ಉಳಿದುಕೊಂಡನು. Till ಅಲ್ಲಿಯವರೆಗೆ. Killed ಕೊಂದರು. ಆ ಪ್ಯಾರಾಗ್ರಾಫ್ ಹುಡುಗನು ಹುಲಿಯೊಂದಿಗೆ ನಡೆಸಿದ ಹೋರಾಟ ಮತ್ತು ಅವನು ತಪ್ಪಿಸಿಕೊಂಡು ಮರಹತ್ತಿ ಅಲ್ಲಿ ಕೆಲವು ಜನರು ಬಂದು ಹುಲಿಯನ್ನು ಕೊಲ್ಲುವವರೆಗೂ ಅರ್ಧ ದಿನ ಅಲ್ಲೇ ಕಳೆದಿದ್ದನ್ನು ವರ್ಣಿಸಿತ್ತು.
ಹೋಮೋನಿಮ್ ಅಲರ್ಟ್. ಇಲ್ಲಿ ಫ್ಲೈಟ್ ಎಂದರೆ ವಿಮಾನ ಪ್ರಯಾಣವಲ್ಲ, ಫ್ಲೀ ಪಲಾಯನ ಮಾಡು, ತಪ್ಪಿಸಿಕೋ ಎಂಬುದರ ನಾಮಪದ ರೂಪ. ಕಾಂಪ್ಲೆಕ್ಸ್ ಸೆಂಟೆನ್ಸ್. ಈ ವಾಕ್ಯದಲ್ಲಿ ಹಲವು ಉಪವಾಕ್ಯಗಳಿವೆ. After reading it through, father looked at Swami fixedly and asked, "What do you say to that?" After reading ಓದಿದ ನಂತರ, through ಪೂರ್ತಿಯಾಗಿ, looked at ನೋಡಿದರು, fixedly ಏಕಾಗ್ರತೆಯಿಂದ, ಸ್ಥಿರವಾಗಿ ಕಣ್ಣಿಟ್ಟು, asked ಕೇಳಿದರು. ಅದನ್ನು ಪೂರ್ತಿಯಾಗಿ ಓದಿದ ನಂತರ ತಂದೆಯು ಸ್ವಾಮಿಯನ್ನು ದಿಟ್ಟಿಸಿ ನೋಡಿ, ಇದಕ್ಕೆ ನೀನೇನು ಹೇಳುತ್ತೀಯಾ ಎಂದು ಕೇಳಿದರು. ಆಡ್ವರ್ಬ್ ಆಫ್ ಮ್ಯಾನರ್. ಫಿಕ್ಸೆಡ್ಲಿ ಎಂಬುದು ತಂದೆ ಹೇಗೆ ನೋಡಿದರು ಎಂಬುದನ್ನು ವಿವರಿಸುತ್ತದೆ. ಡೈರೆಕ್ಟ್ ಸ್ಪೀಚ್, ಕ್ವೆಶ್ಚನ್. ವಾಟ್ ಡು ಯು ಸೇ ಎಂಬುದು ಪ್ರಶ್ನಾರ್ಥಕ ವಾಕ್ಯ. ಸ್ವಾಮಿ ಸೆಡ್, I think he must have been a very strong and grown-up person, not a boy at all. Think, ಭಾವಿಸು, ಅನಿಸು. Must have been, ಖಂಡಿತವಾಗಿಯೂ ಇರಲೇಬೇಕು. Strong, ಬಲಶಾಲಿ. Grown-up person, ವಯಸ್ಕ ವ್ಯಕ್ತಿ, ದೊಡ್ಡವರು. Not a boy at all, ಖಂಡಿತ ಹುಡುಗನಲ್ಲ. ಸ್ವಾಮಿ ಹೇಳಿದನು, ನನ್ನ ಪ್ರಕಾರ ಅವನು ಖಂಡಿತವಾಗಿಯೂ ತುಂಬಾ ಬಲಿಷ್ಠ ಮತ್ತು ದೊಡ್ಡ ಮನುಷ್ಯನಾಗಿರಬೇಕು. ಯಾವುದೇ ಕಾರಣಕ್ಕೂ ಸಣ್ಣ ಹುಡುಗನಾಗಿರಲು ಸಾಧ್ಯವಿಲ್ಲ. ಮಾಡೆಲ್ಸ್ ಫಾರ್ ಕಂಜೆಕ್ಚರ್. ಮಸ್ಟ್ ಹ್ಯಾವ್ ಬಿನ್ ಎಂಬುದನ್ನು ಬಲವಾದ ಊಹೆಯನ್ನು ವ್ಯಕ್ತಪಡಿಸಲು ಬಳಸಲಾಗುತ್ತದೆ. ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್? ಹೌ ಹೇಗೆ, ಕುಡ್ ಸಾಧ್ಯವಾಯಿತು, ಸಾಧ್ಯ. ಫೈಟ್ ಹೋರಾಡಲು. ಒಬ್ಬ ಸಣ್ಣ ಹುಡುಗ ಹುಲಿಯೊಂದಿಗೆ ಹೇಗೆ ತಾನೇ ಹೋರಾಡಲು ಸಾಧ್ಯ? ಇಂಟರಾಗೇಟಿವ್ ವಿತ್ ಕುಡ್. ಇಲ್ಲಿ ಕುಡ್ ಎಂಬುದು ಸಾಮರ್ಥ್ಯ ಅಥವಾ ಸಾಧ್ಯತೆಯ ಬಗ್ಗೆ ಪ್ರಶ್ನಿಸಲು ಬಳಕೆಯಾಗಿದೆ. You think you are wiser than the newspaper? Father sneered. Wiser than, ಹೆಚ್ಚು ಬುದ್ಧಿವಂತ, ಜ್ಞಾನಿ. ಸ್ನಿಯರ್ಡ್, ಅಪಹಾಸ್ಯ ಮಾಡು, ತಿರಸ್ಕಾರದಿಂದ ನಗು. ದಿನಪತ್ರಿಕೆಗಿಂತ ನೀನೇ ಹೆಚ್ಚು ಬುದ್ಧಿವಂತನೆಂದು ಭಾವಿಸುತ್ತೀಯಾ ಎಂದು ತಂದೆ ತಿರಸ್ಕಾರದಿಂದ ಕೇಳಿದರು. ಕಂಪ್ಯಾರಿಟಿವ್ ಡಿಗ್ರಿ. ವೈಸರ್ ದ್ಯಾನ್ ಎಂಬುದು ಇಬ್ಬರ ನಡುವಿನ ಹೋಲಿಕೆಯನ್ನು ತೋರಿಸುತ್ತದೆ. ವೈಸ್, ವೈಸರ್, ವೈಸೆಸ್ಟ್. A man may have the strength of an elephant and yet be a coward, whereas another may have the strength of a straw, but if he has courage, he can do anything. May have, ಹೊಂದಿರಬಹುದು. Strength, ಶಕ್ತಿ. Elephant, ಆನೆ. Yet, ಆದಾಗ್ಯೂ. Coward, ಹೇಡಿ. Whereas, ಆದರೆ, ವಿರುದ್ಧವಾಗಿ. Straw, ಹುಲ್ಲುಕಡ್ಡಿ. Courage, ಧೈರ್ಯ. ಒಬ್ಬ ಮನುಷ್ಯ ಆನೆಯಷ್ಟು ಶಕ್ತಿಯನ್ನು ಹೊಂದಿದ್ದರೂ ಹೇಡಿಯಾಗಿರಬಹುದು, ಆದರೆ ಇನ್ನೊಬ್ಬ ಹುಲ್ಲುಕಡ್ಡಿಯಷ್ಟು ಸಣ್ಣ ಶಕ್ತಿ ಹೊಂದಿದ್ದರೂ ಧೈರ್ಯವಿದ್ದರೆ ಏನನ್ನಾದರೂ ಮಾಡಬಲ್ಲನು. ಕಂಜಂಕ್ಷನ್ಸ್. ಯೆಟ್, ವೇರಾಸ್ ಮತ್ತು ಬಟ್ ವಾಕ್ಯದಲ್ಲಿನ ವಿರೋಧಾಭಾಸಗಳನ್ನು ಜೋಡಿಸಲು ಬಳಕೆಯಾಗಿವೆ. ನೌನ್ ವರ್ಸಸ್ ಆಡ್ಜೆಕ್ಟಿವ್. ಸ್ಟ್ರೆಂಗ್ತ್ ನಾಮಪದ, ಸ್ಟ್ರಾಂಗ್ ವಿಶೇಷಣ. Courage is everything. Strength and age are not important. Courage, ಧೈರ್ಯ. Everything, ಎಲ್ಲವೂ. Age, ವಯಸ್ಸು. Not important, ಮುಖ್ಯವಲ್ಲ. ಧೈರ್ಯವೇ ಎಲ್ಲವೂ, ಶಕ್ತಿ ಮತ್ತು ವಯಸ್ಸು ಮುಖ್ಯವಲ್ಲ ಎಂದು ತಂದೆ ಹೇಳಿದರು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದು ಸಾರ್ವತ್ರಿಕ ಸತ್ಯದಂತೆ ಹೇಳಿರುವುದರಿಂದ ವರ್ತಮಾನ ಕಾಲದಲ್ಲಿದೆ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಹೌ ಕ್ಯಾನ್ ಇಟ್ ಬಿ, ಫಾದರ್? ಡಿಸ್ಪ್ಯೂಟೆಡ್, ತರ್ಕಿಸಿದನು, ಒಪ್ಪದಿದ್ದನು. ಥಿಯರಿ, ವಾದ, ಸಿದ್ಧಾಂತ. ಸ್ವಾಮಿ ಈ ವಾದವನ್ನು ಒಪ್ಪದೆ ತರ್ಕಿಸಿದನು. ಅದು ಹೇಗೆ ಸಾಧ್ಯ ತಂದೆಯೇ? ವರ್ಬ್, ಕ್ರಿಯಾಪದ. ಡಿಸ್ಪ್ಯೂಟೆಡ್ ಎಂದರೆ
ವಾದವನ್ನು ವಿರೋಧಿಸುವುದು ಎಂದರ್ಥ. Suppose I have all the courage. What could I do if a tiger should attack me? Suppose ಒಂದು ವೇಳೆ ಭಾವಿಸು. Attack ದಾಳಿ ಮಾಡು. ಒಂದು ವೇಳೆ ನನ್ನಲ್ಲಿ ಎಲ್ಲ ಧೈರ್ಯವಿದ್ದರೂ ಹುಲಿ ನನ್ನ ಮೇಲೆ ದಾಳಿ ಮಾಡಿದರೆ ನಾನೇನು ಮಾಡಲು ಸಾಧ್ಯ? ಕಂಡೀಷನಲ್ ಕ್ಲಾಸ್ ಕಾಲ್ಪನಿಕ ವಾಕ್ಯ. ಸಪೋಸ್ ಮತ್ತು ಇಫ್ ಇಲ್ಲಿ ಸಂಭವನೀಯ ಪರಿಸ್ಥಿತಿಯನ್ನು ಊಹಿಸಲು ಬಳಕೆಯಾಗಿವೆ. ಲೀವ್ ಅಲೋನ್ ಸ್ಟ್ರೆಂತ್. ಕೆನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟುನೈಟ್ ಇನ್ ಮೈ ಆಫೀಸ್ ರೂಮ್. ಲೀವ್ ಅಲೋನ್ ದೂರವಿಡು, ಮಾತನಾಡಬೇಡ. ಪ್ರೂವ್ ರುಜುವಾತುಪಡಿಸು. ಸ್ಲೀಪ್ ಅಲೋನ್ ಒಬ್ಬನೇ ಮಲಗು. ಟುನೈಟ್ ಇಂದು ರಾತ್ರಿ. ಆಫೀಸ್ ರೂಮ್ ಕಚೇರಿ ಕೊಠಡಿ. ಶಕ್ತಿಯ ಮಾತು ಹಾಗಿರ್ಲಿ, ನಿನ್ನಲ್ಲಿ ಧೈರ್ಯವಿದೆ ಎಂದು ನೀನು ಸಾಬೀತುಪಡಿಸಬಲ್ಲೆಯಾ? ಇಂದು ರಾತ್ರಿ ನೀನು ನನ್ನ ಆಫೀಸ್ ರೂಮಿನಲ್ಲಿ ಒಬ್ಬನೇ ಮಲಗುತ್ತೀಯಾ ನೋಡೋಣ. ಇಂಪರೇಟಿವ್ ಫ್ರೇಸ್ ಲೆಟ್ ಮೀ ಸಿ ಎಂದರೆ ನಾನೂ ನೋಡುತ್ತೇನೆ ಎಂದು ಸವಾಲು ಹಾಕುವ ಶೈಲಿ. ಆಡ್ವರ್ಬ್ ಆಫ್ ಟೈಮ್ ಟುನೈಟ್ ಇಂದು ರಾತ್ರಿ. ಮಕ್ಕಳೇ, ಈ ರೀತಿ ಪ್ರತಿ ಪದವನ್ನು ಬಿಡಿಸಿ ಓದಿದರೆ ಇಂಗ್ಲಿಷ್ ಅತ್ಯಂತ ಸರಳವಾಗುತ್ತದೆ. ಚೆನ್ನಾಗಿ ಅಭ್ಯಾಸ ಮಾಡಿ. ಮುಂದಿನ ಪಾಠದಲ್ಲಿ ಇನ್ನಷ್ಟು ಕಲಿಯೋಣ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ನಲ್ಲಿ ಟೈಪ್ ಮಾಡಿ. ಇದು ಡ್ರೀಮ್ ಅಂಡ್ ಗ್ರೋ ಚಾನೆಲ್. ನಿನ್ನೆಗಿಂತ ಇಂದು ಉತ್ತಮವಾಗಲು ಬಯಸುವ ಪ್ರತಿಯೊಬ್ಬರ ಪ್ರಯಾಣ. ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡಿದರೆ ಲೈಕ್ ಮಾಡಿ. ಭವಿಷ್ಯವನ್ನು ಉತ್ತಮಗೊಳಿಸಲು ಪ್ರಯತ್ನಿಸುವವರಿಗೆ ಶೇರ್ ಮಾಡಿ. ನಮ್ಮೊಂದಿಗೆ ಕಲಿಯಲು ಮತ್ತು ಬೆಳೆಯಲು ಡ್ರೀಮ್ ಅಂಡ್ ಗ್ರೋಗೆ ಸಬ್ಸ್ಕ್ರೈಬ್ ಮಾಡಿ.